ನಮಸ್ಕಾರ ಮಗ. ಹೋದ ವಿಡಿಯೋ ನಾವು ಬಂದು ಇದು RCB ಬಗ್ಗೆ ಮಾತಾಡಿದ್ದೀವಿ. ಈ ಸತಿ CSK ಬಗ್ಗೆ ಮಾತಾಡೋಣ. ಅವರು ಆಕ್ಷನ್ ಅಲ್ಲಿ ತಗೊಂಡಿದ್ದು ಪ್ಲೇಯರ್ಸ್ ಎಲ್ಲ ವರ್ತಾ ಇಲ್ಲ. ಆಮೇಲೆ 2026 ಅವ್ರ ಪ್ಲೇಯಿಂಗ್ 11 ಹೆಂಗಿರುತ್ತೆ ನಮ್ಮ ಪ್ರಿಡಿಕ್ಷನ್ ಮಾಡೋಣ ಬರ್ರಿ. ಅವ್ರು ಟೋಟಲ್ ತಗೊಂಡಿರೋದು ಈ ಆಕ್ಷನ್ ಅಲ್ಲಿ ಎಲ್ಲ ಸೇರಿಸಿ ಓದು ಯಾರ್ಯಾರು ರಿಟೆನ್ಷನ್ ಮಾಡಿದಾರೋ, ಆಮೇಲೆ ಈ ಆಕ್ಷನ್ ಅಲ್ಲಿ ಯಾರ್ಯಾರು ತಗೊಂಡಿದಾರೋ ಎಲ್ಲ ಸೇರಿಸಿ 24 ಜನ ಇದ್ದಾರೆ ಮಗ. ಆ 24 ಜನದಲ್ಲಿ ಯಾರ್ಯಾರು ಈ ಸತಿ ಆಕ್ಷನ್ ಅಲ್ಲಿ ಬಂದವ್ರೆ, ಯಾರ್ಯಾರು ಪ್ಲೇಯಿಂಗ್ 11 ಅಲ್ಲಿ ಆಡ್ತಾರೆ ಅಂತೆಲ್ಲ ತಿಳ್ಕೊಳ್ರಿ ಬರ್ರಿ. ಈ ಸತಿ ತಿಳಿಸ್ತೀನಿ ಎಲ್ಲರಿಗೂ. ಅಖಿಲ್ ಹುಸೇನ್ 2 crore ಬಂದಿದ್ದಾರೆ, ಅವರಂತೂ ಸ್ವಲ್ಪ ವರ್ಷ ಅನ್ಕೊಂತೀನಿ. ಪ್ರಹಾಂತ್ ವೀರ್ ಅಂತ ಇದ್ದಾರೆ 14.20 crore. ಕಾರ್ತಿಕ್ ಶರ್ಮಾ 14.10 crore. ಅರುಸೇಮು ಮ್ಯಾಥ್ಯೂ ಶಾಟ್ 1.50 crore. ಅಮಾನ್ ಖಾನ್ 40 lakhs. ಸರ್ಫಾಸ್ ಖಾನ್ 75 lakhs. ಮ್ಯಾಟ್ ಹೆನ್ರಿ 2 crore. ರಾಹುಲ್ ಚಾರ್ 5.20 crore. ಇದೆಲ್ಲ ಸೇರಿಸ್ರೆ ನಂಗಂತೂ ಒಳ್ಳೆ ಪಿಕ್ ಅನ್ಸ್ತು ಇವ್ರದ್ದು. ನಿಮ್ಗೇನು ತಿಳ್ಸುತ್ತೆ ಕಮೆಂಟ್ ಅಲ್ಲಿ ಹಾಕ್ರಿ, ಮರಿಬೇಡ್ರಿ, ಎಲ್ಲ ಕಮೆಂಟ್ ಅಲ್ಲಿ ಮಾಡ್ರಿ. ನಂಗಂತೂ ಒಳ್ಳೆ ಪಿಕ್ ಅನ್ಸ್ತು. ಇವ್ರಿಗೆ ಇನ್ನ ಚೆನ್ನಾಗಿ ಆಕ್ಷನ್ ಅಲ್ಲಿ ಬಿಡ್ ಮಾಡ್ಕೊಂಡು ಪರಿಸ್ಥಿತಿ ಇತ್ತು ಇವ್ರಿಗೆ. ಇವ್ರು ಗ್ರೀನ್ ಎಲ್ಲ ಟ್ರೈ ಮಾಡಿದ್ರು ಅಂದ್ರೆ ಅವ್ರಿಗೆ ಸಿಕ್ಕಿಲ್ಲ. ಇದಂತೂ ನಂಗಂತೂ ಚೆನ್ನಾಗಿ ಮಾಡಿದ್ದಾರೆ. ಒಂದು 100 ಅಲ್ಲಿ ಒಂದು 70% ಕೊಡ್ತೀನಿ. ಚೆನ್ನಾಗಿ ಮಾಡಿದ್ದಾರೆ, ಇನ್ನ ಚೆನ್ನಾಗಿ ಮಾಡ್ಬೋದು ಇವರು. ಇವರು ಮನ್ಸು ಮಾಡಿದ್ರೆ ಮಾಡ್ಬೋದಾಗಿತ್ತು. ಯಾಕಂದ್ರೆ ಇಡೀ ಟಾಪ್ 10 ಟೀಮಲ್ಲೇ ಸೆಕೆಂಡ್ ಟೀಮ್ ಟಾಪ್ ಆಗಿತ್ತು. ಇವ್ರದ್ದು ಜಾಸ್ತಿ ಪರ್ಸ್ ಇಟ್ಕೊಂಡಿದ್ದು. ನಂಗೇನು ಅಷ್ಟೊಂದು 70% ಅನ್ಸಿದೆ 100 ಅಲ್ಲಿ. ಇವ್ರಿಗೆ ಏನ್ ಮಿಸ್ಟೇಕ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ತಗೊಂಡಿದ್ದಾರೆ. ಏನ್ ಮಿಸ್ಟೇಕ್ ಅಂದ್ರೆ ಪ್ರಶಾಂತ್ ವೀರ್ ಆಮೇಲೆ ಕಾರ್ತಿಕ್ ಶರ್ಮಾಗೆ 14.20 crore ವರ್ತೇನಿಲ್ಲ, ಅಷ್ಟೊಂದೇನು ವರ್ತೇನಿಲ್ಲ. ಅವ್ರಿಗೆ ಒಂದು ಕೊಟ್ಟಿರ್ಬೋದು, ಒಂದು 9 crore ಒಂದು ಕೊಟ್ಟಿರ್ಬೋದು ಅಷ್ಟೇ ನಂಗನ್ಸು ಅಷ್ಟು. ಆಮೇಲೆ ಅವ್ರು ಕೊಟ್ಟಿರೋದು 14.20 crore. ನಂಗೇನು ಅದು ಫುಲ್ಲು ಎಕ್ಸ್ಪೆನ್ಸ್. ಅದು ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು, ಒಬ್ಬರಿಗೆ ಅಂತ ಹೇಳಿದಲ್ಲ, ಇಬ್ಬರಿಗೂ ಹೇಳ್ತಾ ಇದ್ದೀನಿ. 14.20 crore ಅದೇನೋ ವರ್ತಿಲ್ಲ ಅವ್ರಿಗೆ. ಆಮೇಲೆ ನೆಕ್ಸ್ಟು ಇದಾದ್ಮೇಲೆ ಅವರು 2026 ಅಲ್ಲಿ ಅವ್ರ ಪ್ಲೇಯಿಂಗ್ ಹೆಂಗಿರುತ್ತೆ ಅಂತ ನೋಡೋಣ ಬರೀ. ಅವ್ರ ಪ್ರಾಬಬಲ್ ಸ್ಕ್ವಾಡ್ ಓಪನಿಂಗ್ ಅಲ್ಲಿ ಸಂಜು ಸ್ಯಾಮ್ಸಂಗ್ ಬರ್ತಾರೆ, ಆಯುಷ್ ಮಾತೆ ಬರ್ತಾರೆ, ಒನ್ ಡೌನ್ ಗೈಕ್ವಾಡ್ ಬರ್ತಾರೆ, ಬ್ರೀವಿಸ್ ಬರ್ತಾರೆ, ಆಮೇಲೆ ಶಿವಮ್ ದುಬೆ ಬರ್ತಾರೆ, ಉರ್ವಿಲ್ ಪಟೇಲ್ ಬರ್ತಾರೆ, ಮಹೇಂದ್ರ ಸಿಂಗ್ ಧೋನಿ ಬರ್ತಾರೆ, ಆಮೇಲೆ ನೇತನ್ ಇಲಿಸ್ ಬರ್ತಾರೆ, ಪ್ರಶಾಂತ್ ವೀರ್ ಬರ್ತಾರೆ, ಆಮೇಲೆ ನೂರ್ ಅಹಮದ್ ಬರ್ತಾರೆ, ಖೈಲ್ ಅಹಮದ್ ಬರ್ತಾರೆ. ಅದಾದ್ಮೇಲೆ ಇಷ್ಟು 11 ಪ್ಲೇಯರ್ಸ್ ಆಗಿದೆ ಮಗ. ಆಮೇಲೆ ಇನ್ನೊಂದು ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಬಂದು ಇವರು ಚೌಧರಿ ಬರ್ತಾರೆ. ನಂಗನ್ಸುತ್ತೆ ಇವರು ಈ ತರ ಟೀಮ್ ಇಟ್ಕೊಂಡು ಆಡಿದ್ರೆ ನಂಗೆ ಒಳ್ಳೆ ಟೀಮ್ ಅನ್ಸುತ್ತೆ. ಇವರು 24 ಜನದಲ್ಲಿ ಇಷ್ಟು ಜನನ ಹಾಕ್ಸ್ಕೊಂಡು ಆಡಿದ್ರೆ ನಂಗಂತೂ ಚೆನ್ನಾಗಿ ಇರುತ್ತೆ ಅನ್ಸ್ತೈತೆ. ಇದೇ ಟೈಮ್ ಚೆನ್ನಾಗೈತೆ. ನಿಮ್ಮ ಮೇಲಂದ್ರೆ ಈ ಇದು